ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಯಾಕೆ ಅಂದರೆ ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಸೊ ಯಾವ ಊರು? ನಮ್ಮ ತಾಯಿ ಮನೆ, ನಮ್ಮ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ. ನಾನು, ವಿನು, ಆಮೇಲೆ ನನ್ನ ಇಬ್ಬರು ಮಕ್ಕಳು ಕೂಡ ಹೋಗ್ತಾ ಇದ್ದೀವಿ. ನಾಳೆಗೆ ಒಂದು ಮದುವೆ ಇದೆ. ಸೊ ಮದುವೆನೂ ಮುಗಿಸ್ಕೊಂಡಂಗಾಗುತ್ತೆ. ಮುಗಿಸ್ಕೊಂಡು ನಾನೊಂದು ಸ್ವಲ್ಪ ದಿನ ಅಲ್ಲೇ ಇರ್ತೀನಿ. ಹೇಳೋಕ್ಕಾಗಲ್ಲ, 15 ಡೇಸ್ ಆಗ್ಬೋದು, ಇಲ್ಲ 1 ಮಂತ್ ಕೂಡ ಆಗ್ಬೋದು. ರೆಸ್ಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮುಂಚೆನೇ ಹೋಗಬೇಕಿತ್ತು. ಏನು ಮನೇನ ಚೇಂಜ್ ಮಾಡಿದ್ವಿ. ಅದಾದಮೇಲೆ ಹೋಗ್ಬೇಕಂತ ಆಗಲೇ ಇಲ್ಲ. ನಮ್ಮ ವಿನುಗೂ ಕೂಡ ಕೆಲಸ ಇರೋದ್ರಿಂದ ಅಷ್ಟು ಹೋಗೋಕ್ಕಾಗಲಿಲ್ಲ. ಸೊ ಫೈನಲಿ ಇವತ್ತು ಹೊರಟಿದ್ದೀವಿ. ಎಷ್ಟು ಗಂಟೆಗೆ ಹೊರಡ್ತೀವೋ ಗೊತ್ತಿಲ್ಲ. ಹಾಗೆ 8:30 ಆಗಿದೆ. ನಾನು ಹೊರಟು ರೆಡಿ ಆಗಿದ್ದೀನಿ. ನನ್ನ ಮಗಳನ್ನ ಅಲ್ಲಿ ಮತ್ತೆ ಮನೇಲಿದ್ದಾಳೆ. ನನ್ನ ಮಗಳು ದೊಡ್ಡವಳು ಯಶ್ವಿ. ಸೊ ಅವಳನ್ನ ಕರ್ಕೊಂಡು ಹೋಗಬೇಕು. ಇವರೆಲ್ಲೋ ಕೆಲಸ ಇದೆ ಅಂತ ಹೋಗಿದ್ದಾರೆ, ಮುಗಿಸ್ಕೊಂಡು ಬರ್ತೀನಿ ಅಂತ ರೆಡಿ ಆಗಿರು ಅಂತ ಹೇಳಿದ್ರು. ಇನ್ನೂ ಬಂದಿಲ್ಲ. ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಅವರು ಕೆಲಸ ಮುಗಿಸ್ಕೊಂಡು ಬಂದಮೇಲೆ ಹೊರಡ್ತಾ ಇರೋದೆ. ಹೋಗಿ ಯಶ್ವಿನ ಕರ್ಕೊಂಡು ಅಲ್ಲಿಂದ ಡೈರೆಕ್ಟ್ ಊರು. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ. ಇನ್ನೊಂದು ವಿಚಾರನ ಹೇಳೋದೇ ಮರ್ತ್ಬಿಟ್ಟಿದ್ದೀವಿ. ರೀಸೆಂಟಾಗಿ ನಾವು ಒಂದು ಹೊಸ ಕಾರ್ ತೊಗೊಂಡ್ವಿ. ಊರಿಗೆ ಹೋಗೋ 2 ಡೇಸ್ ಮುಂಚೆ ಅಷ್ಟೇ ಅದು ಡೆಲಿವರಿ ಸಿಕ್ಕಿದ್ದು. ಡೆಲಿವರಿ ದಿನ ತುಂಬ ಮಳೆ ಬಂತು. ನಾವು 1 ಅವರ್ ವೆಯ್ಟ್ ಮಾಡಿದ್ವಿ. ಮಳೆ ನಿಲ್ಲೋ ಥರನೇ ಕಾಣಲಿಲ್ಲ. ಹಾಗಾಗಿ ಅಲ್ಲಿನ ಸಿಬ್ಬಂದಿಗಳೆಲ್ಲ ಸೇರಿ ನಮಗೆ ಬೇಸ್ಮೆಂಟಲ್ಲಿ ಡೆಲಿವರಿ ಕೊಡೋ ಅಂಥ ವ್ಯವಸ್ಥೆನ ಮಾಡಿದರು. ಆ್ಯಕ್ಚುಲಿ ಅವತ್ತಿನ ದಿನ ತುಂಬ ಕಾರ್ಗಳು ಡೆಲಿವರಿ ಆದವು. ಸೊ ಅವ್ರಿಗೆಲ್ಲರ ಶೋರೂಮ್ ಮುಂದೆ ನಿಂತು ನೀಟಾಗಿ ಡೆಲಿವರಿ ಸಿಕ್ತು. ಸೊ ನಮಗೂ ಹಾಗೆ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಚಿಕ್ಕ ಮಕ್ಕಳಿರೋದ್ರಿಂದ ಮಳೆ ಇದ್ದಿದ್ದ ಕಾರಣ ನಮಗೆ ಒಳಗಡೆ ಡೆಲಿವರಿ ಕೊಡೋ ಅಂಥ ವ್ಯವಸ್ಥೆ ಮಾಡಿದರು. ಪರವಾಗಿಲ್ಲ. ಇನ್ನು ಇವತ್ತಿನ ಕತೆಗೆ ಬರೋಣ. ಅದೇ ಹೊಸ ಕಾರಲ್ಲಿ ಊರಿಗೆ ಹೊರಟಿದ್ದೀವಿ. ಆಲ್ರೆಡಿ 12 ಗಂಟೆ ಆಗಿದೆ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ಸೊ 4 ಜನ ಊರಿಗೆ ಹೊರಟಿದ್ದೀವಿ. ನನಗೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಮನೆ ಕೆಲಸ ನೋಡಿಕೊಂಡು, ಮಗುನ ನೋಡಿಕೊಂಡು, ಯಶ್ವಿ ಬೇರೆ ಅತ್ತೆ ಮನೇಲಿದ್ಲು, ಅವಳನ್ನು ನೋಡೋಕ್ಕಾಗದೆ. ಸೊ ಹಾಗಾಗಿ ಊರಿಗೆ ಹೋಗೋಣ, ಯಶ್ವಿನೂ ಸ್ವಲ್ಪ ದಿನ ನನ್ನ ಜೊತೆಗೆ ಇರ್ತಾಳಲ್ವ ಅಂತ ಹೇಳಿ ಊರಿಗೆ ಹೊರಟಿದ್ದೀನಿ. ಸ್ವಲ್ಪ ದಿನ ರೆಸ್ಟ್ ಮಾಡಿ ಮತ್ತೆ ವಾಪಸ್ ಆಗ್ತೀನಿ. ಆ್ಯಕ್ಚುಲಿ ಬಾಣಂತನ ಊರಲ್ಲೇ ಆಗಬೇಕಿತ್ತು. ಬಟ್ ನನ್ನ ಮಗಳು ಹುಟ್ಟಿದ್ದು ಮಳೆಗಾಲದಲ್ಲಿ. ಸೊ ಊರ ಕಡೆ ಸಕಲೇಶಪುರದಲ್ಲಿ ಯಾವ ಥರ ಮಳೆ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ. ಆ ಮಳೆಯಲ್ಲಿ ಪುಟ್ಟು ಪಾಪ ಜೊತೆ ಬಾಣಂತನಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಹೇಳಿ ಮಳೆಗಾಲ ಮುಗಿದ್ಮೇಲೆ ಊರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. 4 ಮಂತ್ಸ್ವರೆಗೂ ಮಮ್ಮಿ ಜೊತೆಗಿದ್ರು. ಸೊ ಅದಾದಮೇಲೆ ಮಳೆ ಕಡಿಮೆ ಆಯಿತು, ಊರಿಗೆ ಬನ್ನಿ ಅಂತ ಹೇಳಿಬಿಟ್ಟು ಅವ್ರು ಹೋದರು. ಸೊ ನಾವು ಮನೆ ಶಿಫ್ಟಿಂಗ್ ಅದು ಇದು ಅಂತ ಹೇಳಿ ಡಿಲೇ ಮಾಡಿಕೊಂಡು 2 ಮಂತ್ಸ್ ಆದಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಊರಿಗೆ ಹೋಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಊಟಕ್ಕೆ ಅಂತ ಹೇಳಿ ಒಂದು ಹೋಟೆಲಲ್ಲಿ ನಿಲ್ಸಿದ್ವಿ. ಜಾರೋ ಬಂಡಿ ಆಡ್ಬೇಕಂತ ಈಗ ನನ್ನ ಮಗಳು ಅಲ್ಲಿ. ಜಾರೋ ಬಂಡಿ ಸುತ್ತಾ ಇರುತ್ತೆ ಈಗ. ಊಟ ಮಾಡಕ್ ನಿಲ್ಸಿದ್ವಿ. ಈಗ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಉಳ್ಳ ಏನ್ ಬೇಕು ನಿಮ್ಗೆ? ಊಟ ಮಾಡಕ್ ನಿಲ್ಸಿದ್ವಿ ಇವಾಗ. ಸೊ ಊಟ ಮಾಡ್ಕೊಂಡು ಆಲ್ರೆಡಿ 1:30 ಆಗ್ಬಿಟ್ಟಿದೆ. ಸೊ ಊಟ ಮಾಡ್ಕೊಂಡು ಹೊರಡಬೇಕು. ಅವಳಿಗೆ ಜಾರು ಬಂಡಿ ಆಡ್ಬೇಕಂತೆ ನೋಡಿ. ಜಾರು ಬಂಡಿ ಆಡೋಕ್ಕೆ ಹೋಗಿದ್ದಾಳೆ. ಸೊ ಸ್ವಲ್ಪ ಹೊತ್ತೇನಿಲ್ಲ, 1-2 ಸಲ ಜಾರು ಬಂಡಿ ಆಡಿಸ್ಬಿಟ್ಟು ಊಟ ಮಾಡ್ಕೊಂಡು ಹೊರಡೋದು. ಲೇಟ್ ಆಗಿಬಿಟ್ಟಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಟ್ರಾವೆಲ್ ಮಾಡೋಕ್ಕೆ ಕಷ್ಟ ಸ್ವಲ್ಪ. ಸೊ ಊಟ ಆದಮೇಲೆ ಸಿಗ್ತೀನಿ. ಬೈ. ಕೈ ತೋರಿಸಿ. ಅವಳು ಕೈ ಬಿಡಕ್ ಭಯ. ಆಯ್ತು ಬಿಡು ಧೈರ್ಯ ಅಂತೇನೆ. ಬರ್ಲಾ? ಇದೇ ನಮ್ಮ ಹೊಸ ಕಾರು ವಿಕ್ಟೋರಿಯಸ್ ತೊಗೊಂಡಿರೋದು. ರಿಜಿಸ್ಟ್ರೇಷನ್ ಆಗಿದೆ, ಬಟ್ ನಂಬರ್ ಪ್ಲೇಟ್ ಹಾಕ್ಸಿಲ್ಲ. ಶೋರೂಮಿಂದ ಇನ್ನೂ ಕೊಟ್ಟಿಲ್ಲ. ಅಕ್ನಾಲೇಜ್ಮೆಂಟ್ ಇದೆ, ಹಾಗಾಗಿ ಹಾಗೆ ಬಂದಿದ್ದೀವಿ. ಈಗ ಈ ಹೋಟೆಲ್ಗೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಮಾಡಿಕೊಂಡು ಹೋಗಬೇಕಷ್ಟೇ. ನನ್ನ ಮಗಳು ಆಲ್ರೆಡಿ ಹೋಗ್ಬಿಟ್ಟಿದ್ದಾಳೆ ಊಟ ಮಾಡೋದಕ್ಕೆ.
ಚಿಕ್ಕ ಮಗಳಿಗೆ ಈಗ ತಾನೇ ಸಾಲಿಡ್ ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ನಾವು ಫುಡ್ ತಗೊಂಡಾಗ ತಿನ್ಬೇಕಾದ್ರೆ ಏನೋ ತಿಂತಾ ಇದ್ದಾರೆ ಅಂತ ಅವಳಿಗೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಸ್ವಲ್ಪ ಹಠ ಮಾಡ್ತಾ ಇದ್ಲು. ಹಾಗೆ ನಾವು ತಿನ್ನುವಂಥ ಪ್ಲೇಟ್‌ನೆಲ್ಲ ಹಿಡಿದು ಎಳ್ದಾಡೋದೆಲ್ಲ ಮಾಡ್ತಾ ಇದ್ಲು ಚೇಷ್ಟೆ. ಹಾಗಾಗಿ ವಿನು ಬೇಗ ಊಟ ಮಾಡಿ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿರ್ತೀನಿ ಅಂತ ಹೇಳಿ ನಮ್ಮನ್ನ ಊಟ ಮಾಡಕ್ ಬಿಟ್ರು. ಸೊ ನಾನು ಮತ್ತೆ ಯಶ್ವಿ ಊಟ ಮಾಡ್ತಾ ಇದ್ವಿ. ಅಷ್ಟ್ರೊಳಗೆ ಅವಳು ಇಡೀ ಹೋಟೆಲ್ ಎಲ್ಲ ಓಡಾಡಿಸ್ಬಿಟ್ಟಿದ್ದಾಳೆ ನನ್ನನ್ನ. ಇನ್ನು ಅವಳನ್ನ ಹಿಡ್ಕೊಂಡು ನಾನು ಊಟ ಮಾಡಿ ಅವಳಿಗೂ ಊಟ ಮಾಡಿಸ್ಕೊಂಡು ಹೋಗೋಷ್ಟ್ರೊಳಗೆ ಸಾಕಾಗೋಯ್ತು. ಹಾಗೆ ಲೈಟಾಗಿ ಹೊಟ್ಟೆ ತುಂಬಿಸ್ಕೊಂಡು ನಮ್ಮ ಜರ್ನಿನ ಮತ್ತೆ ಊರ್ ಕಡೆಗೆ ಕಂಟಿನ್ಯೂ ಮಾಡಿದ್ವಿ. ಪಾಪ ನನ್ನ ಮಗಳು ಬೆಂಗಳೂರಿಂದಾನು ಫ್ರಂಟ್ ಸೀಟಲ್ಲೇ ಕೂತಿದ್ದಾಳೆ ಅವಳ ಅಪ್ಪನ ಜೊತೆ ಮಾತಾಡ್ಕೊಂಡು. ನಾನು ನನ್ನ ಪುಟ್ಟ ಮಗಳು ಬ್ಯಾಕ್ ಸೀಟಲ್ಲಿ ಕುತ್ಕೊಂಡಿದ್ವಿ. ಇನ್ನು ಸಕಲೇಶಪುರ ರೀಚ್ ಆಗ್ತಿದ್ದಂಗೆ ಸ್ವಲ್ಪ ಕ್ಲೌಡಿ ವೆದರ್ ಇತ್ತು. ಜೊತೆಗೆ ಸಣ್ಣದಾಗಿ ಬಿಸಿಲು ಕೂಡ ಇತ್ತು. ಯಾಕೋ ಮಳೆ ಬರುತ್ತಲ್ಲ ಅಂತ ಅನ್ಕೊಂಡ್ವಿ, ಬಟ್ ಬರಲಿಲ್ಲ. ಸ್ವಲ್ಪ ಮೋಡ ಆಗಿತ್ತು, ಚೆನ್ನಾಗಿತ್ತು ವೆದರು. ಇನ್ನು ಈ ಸೇತುವೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಸಕಲೇಶಪುರಕ್ಕೆ ಬಂದಿರೋರ್ಗೆ. ಈ ನದಿ ಶಿವನ್ ಟೆಂಪಲ್ನ ನೋಡೇ ಇರ್ತೀರಾ. ಮಳೆ ಇದ್ದಾಗಂತೂ ತುಂಬಿ ಹರಿತಾ ಇರುತ್ತೆ. ಈ ಟೆಂಪಲ್ ತನಕನೂ ನೀರಿರುತ್ತೆ. ಅದನ್ನ ನೋಡೋದೇ ಒಂದು ಚಂದ. ಎಲ್ಲರ ಸ್ಟೇಟಸ್ ಅಲ್ಲೂ ಈ ನದಿ ಇರುತ್ತೆ ಅವಾಗ. ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಅಲ್ಲಿಗೆ ವಿಡಿಯೋಗೆ ಹಾಯ್ ಮಾಡಿ. ಸಕಲೇಶಪುರ ದಾಟಿ ಇನ್ನು ನಮ್ಮೂರ್ ಕಡೆಗೆ ಪಯಣ ಬೆಳೆಸಿದ್ವಿ. ಅಷ್ಟರೊಳಗೆ ಪಾಪ ನನ್ನ ಮಗಳಿಗೆ ಏನ್ ಅನ್ನಿಸ್ತೋ ಏನೋ ಫ್ರಂಟ್ ಸೀಟ್ ಬಿಟ್ಟು ಬ್ಯಾಕ್ ಸೀಟಿಗೆ ಬಂದ್ಲು. ಅಮ್ಮ ನಾನು ನಿನ್ ಜೊತೆ ಕುತ್ಕೋತೀನಿ ಅಂತ ಹೇಳಿ. ಸಕಲೇಶಪುರ ದಾಟಿ ಮುಂದಕ್ಕೆ ಬರ್ತಾ ಇದ್ದಂಗೆ ಏನೋ ಒಂಥರ ಖುಷಿ ಆಗುತ್ತೆ. ಇದು ನಮ್ಮೂರು ಅಂತ. ಆ ಗ್ರೀನರಿನ ನೋಡ್ತಾ ಇದ್ರೆ ಯಾರಿಗ್ ತಾನೇ ಖುಷಿ ಆಗಲ್ಲ ಹೇಳಿ. ರೋಡ್ ತುಂಬಾ ಹಚ್ಚ ಹಸಿರಿನಿಂದ ತುಳುಕ್ತಿರುತ್ತೆ. ಆ ಗಿಡ, ಮರ, ಬೆಟ್ಟಗಳು, ದೂರದಲ್ಲಿರುವಂತ ಬೆಟ್ಟಗಳಂತೂ ಸೂಪರ್ ಆಗಿ ಕಾಣಿಸ್ತಾ ಇರ್ತವೆ. ಇದು ನನ್ನೂರು ಅಂತ ಹೇಳ್ಕೊಳಕ್ಕೆ ಏನೋ ಒಂಥರ ಹೆಮ್ಮೆ ಆಗುತ್ತೆ. ನಮ್ಮೂರು ಸಕಲೇಶಪುರ ಆದ್ರೂ ಕೂಡ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಕೊಡಗಿನ ಸೋಮವಾರಪೇಟೆಯಲ್ಲಿ. ಅಲ್ಲೂ ಇಲ್ಲೂ ಒಂದೇ ತರ, ಸ್ವಲ್ಪ ಕಲ್ಚರ್ ವೈಸ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಬಿಟ್ರೆ ವೆದರಲ್ಲಾಗಿರ್ಲಿ ಅಥವಾ ಬೆಳೆಯೋ ಬೆಳೆಗಳಲ್ಲಾಗಿರ್ಲಿ ಊಟದಲ್ಲಾಗಿರ್ಲಿ ಅಂತ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಮೊದಲೆಲ್ಲ ಬೆಂಗಳೂರು ಕಡೆಯಿಂದ ಬಂದವರು ಅಥವಾ ನಮ್ಮೂರಿಗೆ ಟೂರಿಸ್ಟ್ ಆಗಿ ಬಂದವರು ನಮ್ಮೂರ್ನ ನೋಡಿ ವಾವ್ ಅನ್ನುವಾಗ ಇದ್ರಲ್ಲಿ ಏನಿದೆ ವಿಶೇಷ, ಅದೇ ಕಾಡು, ಅದೇ ಮಳೆ, ಅದೇ ಬೆಟ್ಟ, ಇವ್ರು ಯಾಕೆ ಹಿಂಗ ಆಡ್ತಾರೆ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ನಾನ್ ಬೆಂಗಳೂರಿಗೆ ಹೋದ್ಮೇಲೆ ಅಲ್ಲಿನ ಲೈಫ್ ಸ್ಟೈಲ್ನ ನಾನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಗೊತ್ತಾಯ್ತು ನಮ್ಮೂರಲ್ಲಿ ಏನ್ ವಿಶೇಷ ಇದೆ ಅಂತ. ನಾನೀಗ ಊರಿಗೆ ಬರುವಾಗ ಮಳೆಗಾಲ ಮುಗ್ದು ಹೋಗಿದೆ. ಸೊ ಮಳೆಗಾಲದಲ್ಲಿ ಅಥವಾ ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದ್ರೆ ನಮ್ಮೂರು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೆಸ್ಟ್ ಟೈಮ್ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಟೈಮ್ ಅಂತ ಹೇಳ್ತೀನಿ. ಆ ಟೈಮಲ್ಲಿ ಮಳೆಗಾಲ ಮುಗಿಯೋ ಅಂತ ಟೈಮು. ಕಂಪ್ಲೀಟ್ ಆಗಿ ಮಳೆನೂ ಮುಗ್ದಿರಲ್ಲ, ಇನ್ನು ಸ್ವಲ್ಪ ಮಳೆ ಬರ್ತಾ ಇರುತ್ತೆ. ಹಾಗಂತ ಜೋರಾಗೂ ಮಳೆ ಬರ್ತಾ ಇರಲ್ಲ. ಆ ಟೈಮಲ್ಲಿ ನಮ್ಮ ಊರು ತುಂಬಾ ಸುಂದರವಾಗಿ ಕಾಣಿಸ್ತಾ ಇರುತ್ತೆ. ಯಾರಾದರೂ ಸಕಲೇಶಪುರದ ಕಡೆ ಬರಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೋಸ್ಕರ ಆ ಟೈಮಲ್ಲಿ ಬನ್ನಿ ಅಂತ ಹೇಳಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾವು ಮನೆಗೆ ಬಂದು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನನ್ನ ಕಣ್ಣಿಗೆ ಕಾಣಿಸಿದ್ದು ನಮ್ಮ ಪಕ್ಕದ ಮನೆಗೆ ಪೇಂಟ್ ಮಾಡಿದ್ದಾರೆ. ಪೇಂಟ್ ಮಾಡಿ 7-8 ತಿಂಗಳಾಯ್ತು ಅಂತ ಹೇಳಿದ್ರು. ಸೊ ಡಿಫ್ರೆಂಟ್ ಆಗಿ ಕಾಣ್ತಾ ಇತ್ತಲ್ಲ, ಹಾಗಾಗಿ ನನಗೆ ಡಿಫ್ರೆಂಟ್ ಅಂತ ಅನ್ನಿಸ್ತು. ಆಮೇಲೆ ಮೇಲೆ ಇರೋ ಮನೆ ಕೂಡ ಲಾಸ್ಟ್ ಟೈಮ್ ಬಂದಾಗ ಕನ್ಸ್ಟ್ರಕ್ಟ್ ಆಗ್ತಾ ಇತ್ತು, ಬಟ್ ಈಗ ಕಂಪ್ಲೀಟ್ ಆಗಿದೆ. ಊರಿಗೆ ಬಂದಿದ ತಕ್ಷಣ ಕಾಣಿಸಿದಂತ ಡಿಫ್ರೆನ್ಸ್ ಇಷ್ಟು. ಇನ್ನೇನು ಬದಲಾವಣೆ ಆಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡ್ಬೇಕಷ್ಟೇ. ನಾವು ಬಂದಿದ ತಕ್ಷಣ ಸಂಜೆ ಆಗೋಗ್ಬಿಟ್ಟಿತ್ತು. ಸೊ ಪಾಪ ನಮ್ಮ ಮಮ್ಮಿ ನಾವು ಬರ್ತೀವಿ ಅಂತ ಹೇಳಿ ಬಿರಿಯಾನಿ ಮತ್ತೆ ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟಿದ್ರು. ಏನು ಮಾಡೋಕ್ಕಾಗುತ್ತೆ, ನಾವಿವತ್ತು ವೆಜಿಟೇರಿಯನ್ ಆಗಿ ಬಂದಿದ್ವಿ. ಸೊ ನೋ ನಾನ್ ವೆಜ್. ಹಾಗಾಗಿ ಈಗ ನಮಗೋಸ್ಕರ ತರಕಾರಿ ಸಾಂಬಾರು ಮಾಡೋದಕ್ಕೆ ಅಂತ ತರಕಾರಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಯಶ್ವಿ ಅಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಕಾರಿಂದ ಇಳಿದ ತಕ್ಷಣ ಮನೆಗೆ ಬರೋದಕ್ಕೂ ಮುಂಚೆ ಅವಳೊಂದು ವಾಕ್ ಹೋಗಿ ಬಂದ್ಬಿಟ್ಲು. ಲಾಸ್ಟ್ ಟೈಮ್ ಬಂದಾಗ ಹೀಗೆ ದಿನ ಸಂಜೆ ವಾಕ್ ಹೋಗಿ ಬರ್ತಾ ಇದ್ಲು. ಮೇ ಬಿ ಅದೆಲ್ಲ ನೆನಪಿದೆ ಅನ್ಸುತ್ತೆ. ಹಾಗಾಗಿ ಅವಳು ಬಂದಿದ ತಕ್ಷಣ ವಾಕ್ ಹೋಗೋಣ ಅಮ್ಮ, ವಾಕ್ ಹೋಗೋಣ ಅಂತ ಹೇಳಿ ವಾಕ್ ಕರ್ಕೊಂಡೋದ್ಲು. ಇನ್ನು ಅಡುಗೆ ರೆಡಿ ಆಗ್ತಾ ಇದೆ. ಜರ್ನಿ ಮಾಡಿ ಸುಸ್ತಾಗಿದೆ. ಊಟ ಮಾಡಿ ಮಲ್ಕೊಳ್ಳೋದಷ್ಟೇ. ನಾಳೆ ಒಂದು ಮದುವೆ ಇದೆ, ಅದನ್ನ ಅಟೆಂಡ್ ಮಾಡಬೇಕು. ಯಶ್ವಿ ಇಲ್ಲಿ ಎಲ್ಲಿಗೆ ಬಂದಿದ್ದೀರಾ? ಇದು ಯಾರ ಮನೆ? ಇದು ಯಾರ ಮನೆ? ಇದು ಯಾರ ಮನೆ ಹೇಳು ಬಾ ಇಲ್ಲಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ನಾನು ನೆನ್ನೆನೆ ಹೇಳ್ದಂಗೆ ಒಂದು ಮದುವೆ ಇದೆ ನಾಳೆ ಅಂತ ಹೇಳಿದ್ದೆ. ಸೊ ಆ ಮದುವೆಗೆ ಇವತ್ತು ಹೋಗ್ತಾ ಇದೀವಿ. ಮದುವೆ ಊರಲ್ಲೇ ಇರೋದ್ರಿಂದ ಪಾಪುನ ಮಮ್ಮಿ ಜೊತೆ ಮನೇಲೇ ಬಿಟ್ಟು ಹೋಗ್ತಾ ಇದೀವಿ. ನಾನು, ವಿನು, ಯಶ್ವಿ 3 ಜನ ಹೋಗಿ ಮದುವೆ ಮುಗಿಸ್ಕೊಂಡು ವಾಪಸ್ ಆದ್ಮೇಲೆ ಮಮ್ಮಿ ಮತ್ತೆ ಮದುವೆಗೆ ಹೋಗ್ತಾರೆ. ಅಯ್ಯೋ ನನ್ನ ಮಗಳು ಈ ಬಟ್ಟೆ ಹಾಕೊಳ್ಳಲ್ಲ ಅಂತ ಒಂದೇ ಹಠ. ಎಷ್ಟು ಹಠ ಮಾಡ್ತಾಳೆ ಗೊತ್ತಾ? ಅದೇ ಬಟ್ಟೆ ಬೇಕು, ಇದೇ ಬಟ್ಟೆ ಬೇಕು ಅಂತ ಹೇಳಿ ಸಿಕ್ಕಾಪಟ್ಟೆ ಹಠಮಾರಿ ಆಗ್ಬಿಟ್ಟಿದ್ದಾಳೆ. ಅದಾದ್ಮೇಲೆ ಮಮ್ಮಿನೂ ಮದುವೆ ಮುಗಿಸ್ಕೊಂಡು ಬಂದ್ರು. ಪಾಪು ಮಲಗಿದ್ಲು ಅಂತ ಹೇಳ್ಬಿಟ್ಟು ಮಮ್ಮಿ ಹತ್ರ ಪಾಪುನ ಬಿಟ್ಟು
ಯಶ್ವಿ ತುಂಬ ಹಠ ಮಾಡ್ತಾ ಇದ್ಲು ಅಂತ ಹೇಳಿ ಹೊರಗಡೆ ಒಂದು ರೌಂಡ್ ಹಾಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಇನ್ನು ಯಶ್ವಿ ಹೋದ್ವಿ. ಆದರೆ ಯಶ್ವಿಗೋಸ್ಕರನೇ ಬಂದಿದ್ದು, ಬಟ್ ಅವಳಿಗೆ ಏನು ಮಾಡ್ತಾ ಇದ್ದಾಳೆ ಅಂತ ನೋಡಿ. ಹೋಗಿ ಬರೋವರೆಗೂ ಕಾರಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಲು, ಹಾಗಾಗಿ ರಿಟರ್ನ್ ಬಂದ್ವಿ. ಇನ್ನು ನನ್ನ ಮಗಳು ತುಂಬ ತುಂಟಿ, ಸೊ ಅವಳನ್ನ ಕಂಟ್ರೋಲ್ ಮಾಡೋಕ್ಕಾಗದೆ ಬೆಂಗಳೂರಿಗೆ ಹೊರಡ್ತೀನಿ ಅಂತ ಹೇಳಿ ಹೊರಟೇ ಬಿಟ್ರು. ಆ ಬೇಜಾರಲ್ಲಿ ನಂಗೆ ಯಾವುದೇ ಥರ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. 2 ಡೇಸ್ ವಿಡಿಯೋ ಮಾಡಿದ್ದೀನಿ. ನಿನ್ನೆ ಇವತ್ತು ನನ್ನ ಮಗಳಿದ್ಲು. ಸೊ ಇವತ್ತು ಅವಳನ್ನ ಕರ್ಕೊಂಡೋದ್ರು. ಆ್ಯಕ್ಚುಲಿ 3 ಡೇಸ್ ಇರಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಅವಳು ಕಾಟ ತಡೆಯೋಕ್ಕಾಗದೆ ಇವತ್ತೇ ಹೋಗ್ತೀನಿ ಅಂತ ಕರ್ಕೊಂಡೋಗಿದ್ದಾರೆ. ಅವಳನ್ನ ಹಿಡಿಯೋಕ್ಕೆ ಆಗ್ತಿರ್ಲಿಲ್ಲ ಇಲ್ಲಿ, ಹಾಗಾಗಿ ಕರ್ಕೊಂಡೋದ್ರು. ತುಂಬ ಬೇಜಾರಾಗ್ತಿದೆ, ಬಿಕೋ ಅಂತ ಇದೆ ಮನೆಯೆಲ್ಲ. ಸೊ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.